ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಏನಂದರೆ ಜಿ ಎಸ್ ಟಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ಜಿ ಎಸ್ ಟಿ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ನ ಫ್ರೇಮ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ, ರೈಟ್. ಮತ್ತು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ 5 ತಿದ್ದುಪಡಿಗಳ ಜೊತೆಗೆ ಜಿ ಎಸ್ ಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತು, ರೈಟ್. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ 100ನೇ ತಿದ್ದುಪಡಿ ಯಾವಾಗಾಯಿತು ಅಂತ ಕೇಳಿದರೆ 100ನೇ ತಿದ್ದುಪಡಿ 2015 ಆಗುತ್ತೆ. ಇದು ಯಾಕೆ ನಾವು ತಿಳ್ಕೊಬೇಕಂದ್ರೆ ಇದು ಎಲ್ಲ ಸ್ವಲ್ಪ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಇವೆಲ್ಲ ಏನಾಗಿದ್ದು ಅಂದರೆ ನ್ಯೂಸಲ್ಲಿತ್ತು. ಸೊ ಈ ಒಂದು ಕಾರಣಕ್ಕಾಗಿ ಇವೆಲ್ಲ ತಿದ್ದುಪಡಿಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹೀಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಸೊ 100ನೇ ತಿದ್ದುಪಡಿ 2015 ಆಗುತ್ತೆ, 101ನೇ ತಿದ್ದುಪಡಿ 2016 ಆಗುತ್ತೆ, 102 2017 ಆಗಲ್ಲ. ಸೊ ನೀವು ನೆನ್ಪಿಡಬೇಕು, 2 ಬಂದಾಗ 18 ಅಂತ ನೆನ್ಪಿಡಬೇಕು, 17 ಏನೂ ಆಗಲ್ಲ, ರೈಟ್. 103 19 ಆಗುತ್ತೆ, 104 19 ಆಗುತ್ತೆ. ಸೊ ಇದನ್ನು ಒಂಚೂರು ನೆನ್ಪಿಟ್ಕೊಳ್ಳಿ ಅಷ್ಟೇ, ರೈಟ್. ಇದಿಷ್ಟು ತಿದ್ದುಪಡಿಗಳದು. ಸೊ 100ನೇ ತಿದ್ದುಪಡಿ, ಇಲ್ಲಿ 100ನೇ ತಿದ್ದುಪಡಿ ಆಯ್ತಲ್ಲ, ಇಲ್ಲಿ 100ನೇ ತಿದ್ದುಪಡಿ ಆಯ್ತಲ್ವ ಇಲ್ಲಿ 2015 ಅದು ಮಸೂದೆ ಎಷ್ಟನೇದಕ್ಕೆ ಸಂಬಂಧಪಟ್ಟಿದೆ? 119ನೇ ಮಸೂದೆಗೆ ಸಂಬಂಧಪಟ್ಟಿದೆ ಆಗಿದೆ, ರೈಟ್ ಅಲ್ವಾ, ರೈಟ್. 100ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ತಿದ್ದುಪಡಿ ಆಯಿತು ಅಂತ ನೋಡೋಣ. ಯಾವ ಒಂದು ರೀಸನ್ಗೆ ತಿದ್ದುಪಡಿ ಆಯಿತು ಅಂತ ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶ್ ಭೂಗಡಿಯ ವಿನಿಮಯ ಒಪ್ಪಂದಕ್ಕೆ ಸಂಬಂಧಿಸಿದೆ. 100ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಇಂಡಿಯಾ ಮತ್ತು ಬಾಂಗ್ಲಾದೇಶ್, ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶಿಗೆ ಸಂಬಂಧಪಟ್ಟಿದೆ. ಅದು ಭೂಗಡಿ ವಿನಿಮಯ ಒಪ್ಪಂದಕ್ಕೆ ಅದು ಸಂಬಂಧಿಸಿದೆ. 100ನೇ ತಿದ್ದುಪಡಿ ನೆನಪಿರಲಿ, ರೈಟ್. 100ನೇ ತಿದ್ದುಪಡಿ ಯಾವಾಗೈತೆ ಅಂತ ಆಲ್ರೆಡಿ ನೋಡಿದ್ದೀವಿ, 2016 ಆಗಿದೆ. ಮತ್ತು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇವಾಗ 100 ಆಯ್ತಿಲ್ಲ, ಇದು 100 ಬಗ್ಗೆ ತಿಳ್ಕೊಂಡ್ವಿ, ರೈಟ್. 100ನೇ ತಿದ್ದುಪಡಿ ತಿಳ್ಕೊಂಡಿದ್ದೀವಿ, ರೈಟ್. ನೋಡಿ 100ನೇ ತಿದ್ದುಪಡಿ ಬಗ್ಗೆ ಆಲ್ರೆಡಿ ಏನು ಮಾಡ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. 100ನೇ ತಿದ್ದುಪಡಿ ಆಗಿದೆ. ಸೊ ಇವಾಗ 101ನೇ ತಿದ್ದುಪಡಿ, ರೈಟ್. 101ನೇ ತಿದ್ದುಪಡಿ ನೋಡೋಣ ಯಾವ ಒಂದು ಕಾರಣಕ್ಕಾಗಿದೆ ಅಂತ. 101ನೇ ತಿದ್ದುಪಡಿ ನೋಡಿ, 100 ಆಯ್ತಲ್ಲ, 100ನೇದು ಯಾವುದಕ್ಕೆ? ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಭೂಗಡಿ ವಿನಿಮಯ ಸಂಬಂಧಿಸಿದೆ ಆಗಿದೆ, ರೈಟ್. ಇವಾಗ 101ನೇ ಸಿಂಪಲ್ಲು ಜಿ ಎಸ್ ಟಿಗೆ ಸಂಬಂಧಿಸಿದೆ. 101ನೇ ತಿದ್ದುಪಡಿ 2016 ಆಗುತ್ತೆ, ರೈಟ್. 101ನೇ ತಿದ್ದುಪಡಿ ನೆನಪಿರಲಿ, ರೈಟ್. ಜಿ ಎಸ್ ಟಿ ಅಂದರೆ ಏನು ಗೊತ್ತಾ? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಎಕ್ಸಾಂಪಲ್ ಹೆಂಗೆ ಕನ್ಫ್ಯೂಸ್ ಮಾಡಿಬಿಡ್ತಾನೆ ಅಂದರೆ ಜಿ ಎಸ್ ಟಿ ಲಾಂಗ್ ಫಾರ್ಮ್ ಹೇಳು ಅಂತ ಹೇಳ್ತಾನೆ. ಸೊ ಅವಾಗ ಗುಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕೊಟ್ಬಿಡ್ತಾನೆ. ಮತ್ತೇನು ಮಾಡ್ತಾನೆ? ಗುಡ್ ಸರ್ವೀಸಸ್ ಅಂತ ಮಾಡಿಬಿಡ್ತಾನೆ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಸೊ ಇಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ನೀಟಾಗಿ. ಕನ್ಫ್ಯೂಸ್ ಹೆಂಗೆ ಮಾಡ್ತಾನೆ ಅಂದರೆ ಎಕ್ಸಾಮಲ್ಲಿ ಯಾಕೆ ನೀವು ಎಷ್ಟು ಗಮನ ಬಿಟ್ಟು ಓದಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಸೊ ನೋಡಿ ಇವಾಗ ಇದು ಗೂಡ್ಸ್ ಎಸ್ ಇದೆ, ಇಲ್ಲಿ ಸರ್ವೀಸ್ ಅಂತ ಇದೆ, ಲಾಸ್ಟಿಗೆ ಟ್ಯಾಕ್ಸ್ ಅಂತ ಇದೆ. ಸೊ ಅವನು ಎಕ್ಸಾಮಲ್ಲಿ ಯಾವ ರೀತಿ ಕನ್ಫ್ಯೂಸ್ ಮಾಡ್ತಾನೆ ಅಂದರೆ ಗುಡ್ ಅಂತ ಮಾಡಿಬಿಡ್ತಾನೆ, ಎಸ್ ಬರೆಯೋದೇ ಇಲ್ಲ ಅವನು. ಸೊ ಗುಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಮಾಡಿಬಿಡ್ತಾನೆ, ಸರ್ವೀಸ್ ಟ್ಯಾಕ್ಸ್ ಆ್ಯಂಡ್ ಅಂತಲೂ ಹಾಕ್ತಾನೆ. ಒಂದೇದಿದು ಎ ಆಪ್ಷನ್ ಹಿಂಗೆ ಮಾಡ್ತಾನೆ. ಮತ್ತು ಬಿ ಆಪ್ಷನ್ ಏನು ಮಾಡ್ತಾನೆ? ಗೂಡ್ಸ್ ಎಸ್ ಅಂತ ಬರೀತಾನೆ, ಸರ್ವೀಸಸ್ ಅಂತ ಮಾಡ್ಬಿಡ್ತಾನೆ. ಇಲ್ಲಿ ಈ ಇದೆಯಲ್ಲ, ಈ ಜಾಗದಲ್ಲಿ ಏನು ಮಾಡ್ತಾನೆ? ಈ ಮುಂದೆ ಎಸ್ ಹಾಕ್ಬಿಡ್ತಾನೆ, ಸರ್ವೀಸಸ್ ಆ್ಯಂಡ್ ಟ್ಯಾಕ್ಸ್ ಅಂತ ಹಾಕ್ತಾನೆ. ಮತ್ತು ಸಿ ಏನು ಮಾಡ್ತಾನೆ? ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ಟ್ಯಾಕ್ಸ್ ಅಂತ ಹಾಕ್ತಾನೆ. ಸೊ ಕೊನೆಯದಾಗಿ ಲಾಸ್ಟ್ನ ಡಿ ಆಪ್ಷನ್ ಏನು ಕೊಡ್ತಾನೆ? ಗೂಡ್ಸ್ ಆ್ಯಂಡ್ ಸರ್ವೀಸ್ ಟ್ಯಾಕ್ಸ್ ಅಂತ ಮಾಡ್ತಾನೆ. ಸೊ ಸರಿಯಾದ ಥರ ಡಿ ಆಗಿರುತ್ತೆ. ಸೊ ನೀವು ಕೇರ್ಫುಲ್ಲಾಗಿ ಇದನ್ನು ಒಂದು ಸತಿ ನೋಡ್ಕೋಬೇಕು, ರೈಟ್. ಸೊ ಆಲ್ವೇಸ್ ರಿಮೆಂಬರ್, ಇಂಥ ಕ್ವಶನ್ಸ್ಗಳು ಜಿ ಎಸ್ ಟಿಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಏನು ಮಾಡ್ತಾನೆ? ಇದು ಎಸ್ ಇದೆ, ಇಲ್ಲಿ ಗೂಡ್ಸ್ ಅಂತ ಇದೆ, ಇಲ್ಲಿ ಸರ್ವೀಸ್ ಅಂತ ಇದೆ, ಸರ್ವೀಸಸ್ ಅಂತಿಲ್ಲ, ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ, ರೈಟ್. ಟ್ಯಾಕ್ಸ್ ಅಂತಿದೆ, ಟ್ಯಾಕ್ಸಸ್ ಅಂತಿರಲ್ಲ, ರೈಟ್. ಇದೆಲ್ಲ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು, ರೈಟ್. ನೆಕ್ಸ್ಟ್ ಹೋಗೋಣ. ಜಿ ಎಸ್ ಟಿ ಎಷ್ಟನೇ ಮಸೂದೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ ನೆನ್ಪಿಡಬೇಕು. ಜಿ ಎಸ್ ಟಿ ಸಂಬಂಧಿಸಿದ ಮಸೂದೆ ಯಾವುದಂದರೆ 222ನೇ ಮಸೂದೆ, 2014 ನಡೆಯುತ್ತಿದ್ದರು, ರೈಟ್. ನೆಕ್ಸ್ಟ್ ನೋಡೋಣ. ಜಿ ಎಸ್ ಟಿಗೆ ಸಂಬಂಧಿಸಿದ ಮೊದಲ ಸಮಿತಿ ಯಾವುದು ಅಂತ ಕೇಳಿದ್ದಾರೆ.
ಅಸೀಮ್ ದಾಸ್ ಗುಪ್ತ ಸಮಿತಿ ಅಂತ ಹೇಳ್ತಾರೆ ಇದಕ್ಕೆ. ಸೊ GST ರಚನೆ ಮಾಡಬೇಕು ಅಂತ ಒಂದು ಸಮಿತಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸಮಿತಿ ಯಾವುದು ಅಂತ ಸಂಬಂಧಿಸಿದ ಮೊದಲ ಸಮಿತಿ ಯಾವುದಂದರೆ ಅಸೀಮ್ ದಾಸ್ ಗುಪ್ತ ಸಮಿತಿ ಅಂತ, ರೈಟ್. ಸೊ ನೆಕ್ಸ್ಟು GSTಗೆ ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಯಾವುದು? ಅಸ್ಸಾಂ. ಸೊ ಅಸ್ಸಾಂ ಏನಿದೆ ಮೊದಲ ರಾಜ್ಯ, ಒಪ್ಪಿಗೆ ನೀಡಿದ ಮೊದಲ ರಾಜ್ಯ. GSTಗೆ ಒಪ್ಪಿಗೆ ನೀಡಿದ ಒಟ್ಟು ರಾಜ್ಯಗಳು ಯಾವ್ಯಾವು? 24 ರಾಜ್ಯಗಳು. GSTಗೆ ಓಕೆ GST ಅಪ್ಲಿಕೇಬಲ್ ಮಾಡಿ ಅಂತ 24 ರಾಜ್ಯಗಳು ಒಪ್ಪಿಕೊಂಡಿದೆ, ರೈಟ್. GST ಮಸೂದೆಗೆ ರಾಷ್ಟ್ರಪತಿಗಳು ಸಹಿ ಹಾಕಿದ ದಿನಾಂಕ ಯಾವುದು ಅಂತ ಕೇಳ್ತಾನೆ. ಸೊ ಇದು KS ಲೆವೆಲ್ ಕ್ವಶನ್ಸು, ಬಟ್ ಸ್ಟಿಲ್ ಕೇಳ್ತಾನೆ, ಹೇಳೋಕ್ಕಾಗಲ್ಲ. GK ಕಾಂಪಿಟೇಟಿವ್ ಎಕ್ಸಾಮ್ಸು ಅವ್ನು ಏನು ಬೇಕಾದರೂ ಕೇಳ್ಬೋದು. 2016 ಸೆಪ್ಟೆಂಬರ್ 8ಕ್ಕೆ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು GST ಮಸೂದೆಗೆ ಸೈನ್ ಹಾಕ್ತಾರೆ. ನೆನ್ಪಿಡ್ಬೇಕು ಇದೊಂದು. GST ಜಾರಿಗೊಳಿಸಲು 2017 ಜೂನ್ 30 ಮಧ್ಯರಾತ್ರಿಯಲ್ಲಿ ಪಾರ್ಲಿಮೆಂಟಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ ಸಭೆ ನಡೆಸಲಾಗಿತ್ತು. ನೋಡಿ, ಮಧ್ಯರಾತ್ರಿಯಲ್ಲಿ ಏನು ಮಾಡಿದ್ದಾರೆ, ಒಂದು ದೊಡ್ಡ ಸಮಾರಂಭವಾಗುತ್ತೆ GST ಬಗ್ಗೆ ಜಾರಿಗೊಳಿಸಬೇಕು ಅಂತೇಳಿ. ಅದು ಎಲ್ಲಿ? ಸೆಂಟ್ರಲ್ ಹಾಲ್ನಲ್ಲಿ, ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ, ರೈಟ್. ಅದು ಅಲ್ಲಿ ನಡೆಯುತ್ತೆ, ಅಂದರೆ ಜಾರಿಗೊಳಿಸಲು. ಸೊ ಅದು ನೆನಪಿರಲಿ, 2017 ಜೂನ್ 30ರಂದು. ಸೊ ನೆಕ್ಸ್ಟು GST ಜಾರಿಯಾದ ದಿನಾಂಕ ಯಾವುದು ಅಂತ ಕೇಳ್ತಾರೆ. 2017 ಜುಲೈ 1ನೇ ತಾರೀಕು. ನೆನ್ಪಿಡ್ಬೇಕು ನೀವೆಲ್ಲ ಇದನ್ನು. ಇದು ಕೇಳ್ತಾನೆ, ರೈಟ್. ಆಲ್ರೆಡಿ ನೋಡಿದ್ದೀವಿ 101ನೇ ಏನು ಮಾಡ್ತಾನೆ, 101ನೇ ತಿದ್ದುಪಡಿ ಇದು ಅಂತ ಕೇಳ್ತಾನೆ. GST ಜಾರಿಯಾದ ದಿನಾಂಕ ಯಾವುದು ಅಂತ, ಜುಲೈ 1, 2017 ಜಾರಿಯಾದ ಇದು ಯಾವುದು? 101ನೇ ತಿದ್ದುಪಡಿ, 101ನೇ ತಿದ್ದುಪಡಿ, ರೈಟ್. ಜುಲೈ 1ರಂದು GST ದಿನ ಎಂದು ಆಚರಿಸ್ತಾರೆ. ಇದೊಂದು ನೆನಪಿರಲಿ ನಿಮಗೆ, ರೈಟ್. ಏನು ಮಾಡ್ತಾರೆ, ಜುಲೈ 1ನೇ ತಾರೀಕು GST ದಿನ ಆಚರಣೆ ಮಾಡ್ತಾರೆ. GST ಪರೋಕ್ಷ ಮತ್ತು ಮಾರಾಟ ತೆರಿಗೆ ಆಗಿದೆ. GST ಅಂದರೆ ಏನಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಕೊಡ್ತಾರೆ, ಒಂದು 4-5. GST ಒಂದು ಅದು ಇದು ಅಂತ ಕೊಡ್ತಾರೆ. ಸೊ ಅಲ್ಲಿ ಇನ್ನೊಂದು ಪರೋಕ್ಷ ಮತ್ತು ಮಾರಾಟ ತೆರಿಗೆ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಟಿಕ್ ಹಾಕ್ಬೇಕು ನೀವು, ನೆನಪಿರಲಿ, ರೈಟ್. GSTಯಲ್ಲಿ 4 ಪ್ರಕಾರ ತೆರಿಗೆಗಳಿವೆ. ಯಾವುದು? CGST, SGST, IGST, UT GST ಅಂತ, ರೈಟ್. ಇದು ನೆನಪಿರಲಿ. GSTಯಲ್ಲಿ 4 ಪ್ರಕಾರ ತೆರಿಗೆಗಳು ಬರುತ್ತೆ. CSIUT, ರೈಟ್. ಇದು 4 ಪ್ರಕಾರ GST ತೆರಿಗೆಗಳಿವೆ. GST ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನೀವು ಎಲ್ಲ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಬೇಕು. GST ಮಂಡಳಿಯ ಅಧ್ಯಕ್ಷರು ಕೇಂದ್ರ ಹಣಕಾಸಿನ ಮಂತ್ರಿಗಳಾಗಿರ್ತಾರೆ, ರೈಟ್. ಸೆಂಟ್ರಲ್ ಮಿನಿಸ್ಟರ್ ಏನಾಗಿರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರಲ್ಲ ಅವ್ರು ಇರ್ತಾರೆ, ಕೇಂದ್ರ ಹಣಕಾಸಿನ ಮಂತ್ರಿಗಳು. ಸೊ ಇವಾಗ ನಾನು ನಿಮ್ಗೊಂದು ಕ್ವಶನ್ಸ್ ಕೇಳ್ತೀನಿ, ಕಮೆಂಟ್ ಮಾಡಬೇಕು. ನಮ್ಮ ಕೇಂದ್ರದ ಹಣಕಾಸಿನ ಮಂತ್ರಿ ಯಾರಿದ್ದಾರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್? ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರಿದ್ದಾರೆ ಅಷ್ಟು ಹೇಳಿ ಸಾಕು. ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಕಮೆಂಟ್ ಮಾಡಿ ಉತ್ತರ. ಅಂದರೆ ಹಣಕಾಸಿನ ಸಚಿವೆ ಯಾರು, ನಮ್ಮ ಭಾರತದ ಹಣಕಾಸಿನ ಸಚಿವೆ ಯಾರು? ಆನ್ಸರ್ನ ಕಮೆಂಟಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡಿ, ಯಾರಿಗೆ ಗೊತ್ತು ಈಗ ಆನ್ಸರ್ ದಯವಿಟ್ಟು ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಸೊ ಏನು ಕೇಳಿದ್ದೀನಿ, GST ಮಂಡಳಿ ಅಧ್ಯಕ್ಷರಾಗಿರ್ತಾರೆ, ಹಣಕಾಸಿನ ಮತ್ತು ಕೇಂದ್ರದ ಹಣಕಾಸು ಮಂತ್ರಿಗಳಾಗಿರ್ತಾರೆ. ನಾನು ಕೇಳಿದ್ದು ಇಂಡಿಯಾದು ಫಿನಾನ್ಸ್ ಮಿನಿಸ್ಟರ್ ಯಾರು, ಭಾರತದ ಹಣಕಾಸಿನ ಸಚಿವೆ ಯಾರು ಅಂತ ಹೇಳಿದ್ದೀನಿ. ಉತ್ತರ ಕಮೆಂಟ್ ಮಾಡಿ, ರೈಟ್. ನೆಕ್ಸ್ಟು GSTಯಲ್ಲಿ 4 ಹಂತದ ತೆರಿಗೆಗಳಿವೆ. ಆಲ್ರೆಡಿ ಅಲ್ಲಿ ನೋಡಿದ್ದೀವಿ. 4 ಟೈಪ್ಸ್ ಆಫ್, ಇಲ್ಲೇನಿದೆ 4 ಟೈಪ್ಸ್ ಆಫ್ ನೋಡಿದ್ದೀವಿ. ಇಲ್ಲಿ ಹಂತದ 5% GST ಕಟ್ಟಬೇಕು, 12% ಇರುತ್ತೆ, 18% ಇರುತ್ತೆ, 28% ಇರುತ್ತೆ. ನೆನಪಿರಲಿ. ಇದು ಯಾವುದಾದ್ರ ಮೇಲೆ ಅನ್ನೋದು ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಇನ್ ಡೆಪ್ತಾಗಿ ಹೇಳ್ತೀನಿ. ಮತ್ತು GST ಪ್ರಚಾರದ ರಾಯಭಾರಿ ಅಮಿತಾಬ್ ಬಚ್ಚನ್, ರೈಟ್. ಅದ್ರದ್ದು GST ಕಟ್ಟೋಣ ಅಂತ ಹೇಳಿ ಅದ್ರ ಬಗ್ಗೆ ಯಾರು ಇದು ಮಾಡಿದ್ದಾರೆ ಅಂದರೆ ಅಮಿತಾಬ್ ಬಚ್ಚನ್ ಅವ್ರು ಏನು ಮಾಡಿದ್ದಾರೆ, ಅದನ್ನು ಅಡ್ವರ್ಟೈಸ್ ಮಾಡಿದ್ದಾರೆ. ಸೊ ನೆನಪಿರಲಿ, ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸಂವಿಧಾನದ 279A ವಿಧಿಯ ಅನುಸಾರ GST ಪರಿಷತ್ ರೂಪುಗೊಂಡಿತ್ತು. ಸೊ ಇದದ್ದು ಸಂವಿಧಾನ ಕೇಳ್ತಾನೆ, ರೈಟ್. 7ನೇ ಇದು ಮತ್ತು ಹಂಗೆ ಇಲ್ಲಿ ಇನ್ನೊಂದು ಮಿಸ್ ಮಾಡಿದ್ದಾರೆ ಪಾಯಿಂಟು, 7ನೇ ಅನುಸೂಚಿ ತಿಳ್ಕೊಳ್ಳಿ, ಅನುಸೂಚಿ ಮತ್ತು 79A ವಿಧಿಯ ಅನುಸಾರ GST ಪರಿಷತ್ ರೂಪುಗೊಂಡಿತು. ಸಂವಿಧಾನದಲ್ಲಿ 279ನೇ ತಿದ್ದುಪಡಿ 74 ಅನುಚ್ಛೇದನ ಪ್ರಕಾರ ಏನಾಗುತ್ತೆ, ಇದು GST ರೂಪುಗೊಳ್ಳುತ್ತೆ.
ಸೊ ಅಲ್ಲಿ ಇನ್ನೊಂದು ಶೆಡ್ಯೂಲ್ ಯಾವುದಂತ ಕೇಳಿದರೆ ಅನುಸೂಚಿ ಯಾವುದಂತ 7ನೇ ಅನುಸೂಚನೆ ಅಂತ ಹೇಳಬೇಕು. ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವನು. ಪ್ರಪಂಚದಲ್ಲಿ GSTನ ಜಾರಿಗೊಳಿಸಿದ ಮೊದಲ ದೇಶ ಯಾವುದು ಅಂದರೆ ಫ್ರಾನ್ಸ್ ದೇಶ 1954ರಲ್ಲೇ ಮಾಡ್ತಾರೆ ಇವರು GSTನ. ಫಸ್ಟ್ ಯಾವುದು ಫ್ರಾನ್ಸ್ ದೇಶ, ರೈಟ್. ಇದೆಲ್ಲ ನೋಡ್ತಾ ಇದ್ದೀವಿ. ಇವಾಗ GST ಇವಾಗ 102ನೇ ತಿದ್ದುಪಡಿಗೆ ಬಂದ್ವಿ. ಇವಾಗ ಇಷ್ಟೋ ತನಕ 101ನೇ ತಿದ್ದುಪಡಿಯಲ್ಲಿ GST ಬಗ್ಗೆ ನೋಡಿದ್ವಿ, ರೈಟ್. ಇವಾಗ 102ನೇ ತಿದ್ದುಪಡಿ 102ನೇ ತಿದ್ದುಪಡಿ 2018ರಲ್ಲಿ ಆಗುತ್ತೆ. ಇದಕ್ಕೆ ಸಂಬಂಧಿಸಿದ ಮಸೂದೆ 123ನೇ ಮಸೂದೆ, ನೆನ್ಪಿಡಬೇಕು. 2002ನಲ್ಲಿ ತಿದ್ದುಪಡಿ ರಾಷ್ಟ್ರೀಯ ಇವಾಗ ಇಲ್ಲಿ 102ನೇ ತಿದ್ದುಪಡಿ ಆಯ್ತಲ್ಲ 2018ರಲ್ಲಿ ಆಯ್ತಲ್ಲ 2018ರಲ್ಲಿ ಆಯ್ತಲ್ಲ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ತಿದ್ದುಪಡಿ ಅಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದೆ, ನೆನಪಿರಲಿ, ರೈಟ್. ಈ ತಿದ್ದುಪಡಿಯಿಂದ ಸಂವಿಧಾನಕ್ಕೆ 338B ವಿಧಿಯನ್ನು ಸೇರಿಸಲಾಯಿತು. ಯಾವುದು 102ನೇ ತಿದ್ದುಪಡಿಯಿಂದ ಸಂವಿಧಾನದಲ್ಲಿ 338B ವಿಧಿಯನ್ನು ಸೇರಿಸಲಾಯಿತು. ಅಂದರೆ ಆರ್ಟಿಕಲ್ ಸೇರಿಸಲಾಯಿತು ಅಂತ ಅರ್ಥ, ರೈಟ್. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು 5 ಜನ ಸದಸ್ಯರು ಇರ್ತಾರೆ. ಕೇಳ್ತಾರೆ ನಿಮಗೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳಲ್ಲಿ ಆಯೋಗದಲ್ಲಿ ಅಧ್ಯಕ್ಷರು ಎಷ್ಟು ಜನ ಇರ್ತಾರೆ ಮತ್ತು ಸದಸ್ಯರು ಎಷ್ಟು ಅಂತ ಕೇಳಿದರೆ ಒಬ್ಬ ಅಧ್ಯಕ್ಷ 5 ಜನ ಸದಸ್ಯರು, ರೈಟ್. ನೆಕ್ಸ್ಟ್ ನೋಡೋಣ ಅದ್ರ ಬಗ್ಗೆನೇ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಅವಧಿ 3 ವರ್ಷ ಅಷ್ಟೇ ಇರುತ್ತೆ. 3 ವರ್ಷಗೊಮ್ಮೆ ಚೇಂಜ್ ಆಗ್ತಾ ಇರಬೇಕು ಅವನು, ಸಿಂಪಲ್, ರೈಟ್. ನೆಕ್ಸ್ಟ್ 103ನೇ ತಿದ್ದುಪಡಿ 219 ಅಂತ ಬರೆದಿದ್ದಾರೆ. ತಿದ್ದುಪಡಿಗೆ ಸಂಬಂಧಿಸಿದ ಮಸೂದೆ ಯಾವುದು ಅಂದರೆ 124ನೇ ಮಸೂದೆ. 103ನೇ ತಿದ್ದುಪಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮತ್ತು ಶಿಕ್ಷಣ ಉದ್ಯೋಗದಲ್ಲಿ 10% ಮೀಸಲಾತಿ ಒದಗಿಸಲಾಗಿದೆ ಅನ್ನೋದು ಬಂದಿದೆ. ಇದು ವೆರಿ ಇಂಪಾರ್ಟೆಂಟು, ಈ ಎಕ್ಸಾಮ್ ಪಕ್ಕ ಕೇಳ್ಬೋದು ಅಂತಲೇ ಹೇಳ್ಬೋದು. 108ನೇ ತಿದ್ದುಪಡಿಯಿಂದ ಹಿಂದುಳಿದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿ ನೀಡಲಾಗಿದೆ ಅಂತ ಕೇಳ್ತಾನೆ. ಅವಾಗ ನೀವೇನು ಹೇಳಬೇಕು? ಸರಿಯಾದ ಉತ್ತರ ಏನು ಹೇಳಬೇಕು? ಎಸ್. ಏನು ಹೇಳಬೇಕು? ಎಸ್. ಆಬ್ವಿಯಸ್ಲಿ ನೀವು ಹೇಳಬೇಕಾಗಿರೋದು 103ನೇ ತಿದ್ದುಪಡಿ, ರೈಟ್. ಸೊ ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾನೆ? 10% ಅಂತ ಹೇಳಬೇಕು. ಇದೊಂದು ನೆನಪಿರಲಿ. ಇದು ಯಾವಾಗ ಎಷ್ಟನೇ ಇಸ್ವಿಗೆ ಜಾರಿ ಆಯಿತು ಅಂತಲೇ ಕೇಳ್ತಾನೆ. 103ನೇ ಆವಾಗಲೇ ನೋಡಿದ್ವಲ್ಲ ಅಲ್ಲಿ 103ನೇದು ಎಷ್ಟು ಹೇಳಿ? 101ನೇದು ಒಂದು ಇತ್ತಲ್ಲಿ, ರೈಟ್. ಎಷ್ಟಿತ್ತು? 100 ಇತ್ತು, 101 ಇತ್ತು, 101 ಇತ್ತು, 102 ಇತ್ತು, 103 ಇತ್ತು, ರೈಟ್. ಸೊ ಇಲ್ಲಿ ನೋಡಿದ್ವಿ 103 ಅದೆಲ್ಲ ನೋಡಿದ್ವಿ. ನೋಡಿ 101ನೇದು ಎಷ್ಟಿದೆ ನೋಡ್ತೀನಿ. ನೋಡಿ 100ನೇದು 2015, 16, 103ನೇದು ಕೇಳ್ತಾ ಇದ್ದೀನಿ 2019, ಅಂದರೆ ಮೊನ್ನೆ ರೀಸೆಂಟಾಗಿ, ರೈಟ್. ಸೊ ಅದು ನೋಡಿದ್ವಲ್ಲ 2015 ಇದೆ, 2016 ಇದೆ, 2017ರಲ್ಲಿ ಆಗಲ್ಲ, 18ರಲ್ಲಿ ಆಗುತ್ತೆ, 2019ರಲ್ಲಿ 103ನೇ ತಿದ್ದುಪಡಿ ಆಗುತ್ತೆ. 2017ರಲ್ಲಿ ಏನೂ ಆಗಲ್ಲ, ತಿದ್ದುಪಡಿ ಆಗಲ್ಲ ಅಲ್ಲಿ. ಸೊ 103ನೇದು ಎಷ್ಟನೇ ಇಸ್ವಿಲಿ ಅಂತ ಕೇಳಿದ್ರೆ 10% ಮೀಸಲಾತಿ ಕೊಡಬೇಕಂತ ಯಾವಾಗಂತ ಕೇಳಿದ್ರೆ 2019 ಅಂತ ಹೇಳಬೇಕು. 2013ನೇ ತಿದ್ದುಪಡಿಯ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಸೊ ಈ ತಿದ್ದುಪಡಿ ಆಯಿತು, 10% ಮೀಸಲಾತಿ ಕೊಡೋಕೆ ನಾವು ರೆಡಿ ಇದೀವಿ ಅಂತ ಫಸ್ಟ್ ಹೇಳಿದ ರಾಜ್ಯ ಯಾವುದಂದರೆ ಗುಜರಾತ್ ರಾಜ್ಯ, ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ತಾನೆ. ಸೊ 114ನೇ ತಿದ್ದುಪಡಿ 2019ರಲ್ಲಿ ಆಯಿತು. ಇದು ಕೂಡ ಈ ತಿದ್ದುಪಡಿ ಸಂಬಂಧಿಸಿದ ಮಸೂದೆ 124ನೇ ಮಸೂದೆ. ಇದು ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ 2 ಆಂಗ್ಲೋ ಇಂಡಿಯನನ್ನು ನಾಮಕರಣ ಮಾಡುವುದನ್ನು ರದ್ದು ಮಾಡಲಾಗಿದೆ. ಆಂಗ್ಲೋ ಇಂಡಿಯನಲ್ಲಿ ಇರಬೇಕಂತ ಮೊದಲಿತ್ತು ಲೋಕಸಭೆಯಲ್ಲಿ, ಈಗ ಅವ್ರು ಬೇಡ ಅಂತ ಹೇಳಿದ್ದಕ್ಕೆ ಏನು ಮಾಡಿದ್ದಾರೆ? ರಿಮೂವ್ ಮಾಡಬೇಕಂತ, ರದ್ದು ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾಕಂದರೆ ಇನ್ನೊಂದು ಈ 104ನೇ ತಿದ್ದುಪಡಿ ಇದು ಇನ್ನೊಂದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನೀಡಿರೋ ಮೀಸಲಾತಿ 2030ಕ್ಕೆ ವಿಸ್ತರಿಸಲಾಗಿದೆ. ಇನ್ನು ಇವರು 2030ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಅವ್ರಿಗೆ ಇನ್ನೂ ಮೀಸಲಾತಿ ಬೇಕು ಇವರಿಗೆ ಅನ್ನೋದಕ್ಕೆ 2030ರಲ್ಲಿ ತನಕ ಇವ್ರಿಗಿನ್ನ ಎಷ್ಟು ಚಾನ್ಸ್ಗಳಿದೆ ಅಂದರೆ ಇವಾಗ ನೋಡ್ತಾ ಇದ್ದಿಲ್ಲ SC STಗೆ ಫೀಸ್ ಕಡಿಮೆ ಇರೋದು, ಮತ್ತು ಅವ್ರಿಗೆ ಅನ್ಲಿಮಿಟೆಡ್ UPSC ಬರೀಬೇಕಂದ್ರೆ IAS ಬರೀಬೇಕಿತ್ತಂದರೆ ಅವಕ್ಕೆಲ್ಲ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಕೊಡೋದು. ಸೊ ಆ ರೀತಿ ಮೀಸಲಾತಿಗಳಿಗೆ ಏನು ಮಾಡಿದ್ದಾರೆ 2030ಕ್ಕೂ ವಿಸ್ತರಿಸಲಾಗಿದೆ ಈ ಒಂದು ತಿದ್ದುಪಡಿಯಲ್ಲಿ. ಯಾವ ಒಂದು ತಿದ್ದುಪಡಿಯಲ್ಲಿ? 104ನೇ ತಿದ್ದುಪಡಿಯಲ್ಲಿ, ರೈಟ್. ಕೊನೆಯದಂತಲೇ ಹೇಳ್ಬೋದು.
ಕೊನೆಯದ ಬಗ್ಗೆ ಇದು ಈ ಟಾಪಿಕ್ ಬಗ್ಗೆ ಕೊನೆಯದು. ಸಂವಿಧಾನದಲ್ಲಿ ಇಲ್ಲಿವರೆಗೂ ಆಗಿರೋ ತಿದ್ದುಪಡಿ 114 ತಿದ್ದುಪಡಿಗಳು. ಟೋಟಲಾಗಿ ಎಷ್ಟು ಸಂವಿಧಾನ ತಿದ್ದುಪಡಿಗಳಾಗಿದೆ ಅಂತ ಕೇಳ್ತಾನೆ. ಇದು ಎಲ್ಲ ಒಂದು ಕಡೆ ಆದರೆ ಇನ್ನೊಂದು ಏನಂತ ಕೇಳ್ತಾನೆ, ಟೋಟಲಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಟೋಟಲಾಗಿ ಇಲ್ಲಿ ತನಕ ಎಷ್ಟು ತಿದ್ದುಪಡಿಗಳಾಗಿದೆ ಅಂದರೆ 104 ತಿದ್ದುಪಡಿ ಆಗಿದೆ. ನೆನ್ಪಿಟ್ಕೊಳ್ಳಿ, 104 ತಿದ್ದುಪಡಿಗಳು. ಇದಾಗಿತ್ತು ಪೂರ್ತಿ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಆಗಿರುವಂತಹ ತಿದ್ದುಪಡಿಗಳು ಮತ್ತು ಅವುಗಳ ವಿಶೇಷತೆಗಳು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿಯಾಗಿ ಹೊಸ ಟಾಪಿಕ್ನ ತೊಗೊಂಬರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.